ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ഇരുളു ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾಬೆ. ವಾರ್ಷಿಕೋತ್ಸವ ಎಂದು ಸ್ಫೂರ್ತಿ ರತ್ನ ಮತ್ತು ಮಹಿಳಾ ಸ್ಫೂರ್ತಿ ರತ್ನ ಎಲ್ಲ ಹಿರಿಯರು, ಸ್ನೇಹಿತರು, ಗುರುಗಳು, ಹಿತೈಷಿಗಳಿಗೂ ಎಲ್ಲರಿಗೂ ನಮ್ಮ ರಾಜಮಾರ್ಗ ತಂಡದ ಸದಸ್ಯರು ಮತ್ತು ಪದಾಧಿಕಾರಿಗಳಿಂದ ಸ್ವಾಗತ ಬಯಸ್ತೀನಿ. ಸ್ವಾಗತ ಎಲ್ಲರಿಗೂ. ನಮಸ್ತೆ ಎಲ್ರಿಗೂ. ನಾನು ವಿನಯ್ ಕುಮಾರ್ ಅಂತ, ರಾಜಮಾರ್ಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ನಾವು ಮಾರ್ಚ್ 17ನೇ ತಾರೀಕು
ನಮ್ಮ ಸಂಸ್ಥೆಯ 2ನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಸ್ಫೂರ್ತಿ ದಿನದಿಂದ ಅಪ್ಪು ಸರ್ ಅವರ ಹುಟ್ಟದ ಬಾರದಿಂದ ಆ ಒಂದು ಸವಿನೆನಪಿಗೆ ಸ್ಫೂರ್ತಿ ರತ್ನ ಮತ್ತು ಮಹಿಳಾ ಸ್ಫೂರ್ತಿ ರತ್ನ ಎಂಬ 2 ಒಂದು ಪ್ರಶಸ್ತಿಗಳನ್ನ ಸಮಾರಂಭ ನಾನು ಹಮ್ಮಿಕೊಂಡಿದ್ದೀನಿ. ಒಂದಷ್ಟು ಒಳ್ಳೆ ವಿಚಾರಗಳಲ್ಲಿ ಸ್ಫೂರ್ತಿಯಾಗಿ ನಿಂತಿರುವಂಥ ಒಂದಷ್ಟು ಹಿರಿಯರಿಗೆ ನಾವಿವತ್ತು ಗೌರವ ಸಮರ್ಪಣೆ ಮಾಡಿದ್ದೀವಿ. ಜೊತೆಗೆ ಒಂದು ಒಳ್ಳೆ ವಿಚಾರಕ್ಕೆ ಒಂದು ಸಣ್ಣದಾದ ದೇಣಿಗೆ ಸಂಗ್ರಹ ಕೂಡ ಮಾಡಿಕೊಂಡು ಇವತ್ತು 2ನೇ ವರ್ಷದ ವಾರ್ಷಿಕೋತ್ಸವ ನಾವು ಇವತ್ತು ನಡೆಸ್ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಎಲ್ಲ ಗುರು ಹಿರಿಯರೆಲ್ಲ ನನ್ನ ಸಪೋರ್ಟ್ ಮಾಡಿದ್ರೆ ನಾವು ಒಂದಷ್ಟು ವಿಚಾರಗಳನ್ನ ಇನ್ನೂ ಒಳ್ಳೆ ವಿಚಾರಗಳನ್ನ ಮಾಡ್ತಾ ನಮ್ಮ ರಾಜಮಾರ್ಗ ಫೌಂಡೇಶನ್ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಮುಂಚೂಣಿದ್ದೀವಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರೂಪಕಿ ಸ್ಮಿತಾ ಗೌಡ ಮಾತಾಡ್ತಾ ಇದ್ದೀನಿ. ನಾನು ಬರೀ ಮಗಳಷ್ಟೇ ಅಲ್ಲ, ಗೃಹಿಣಿ ಅಷ್ಟೇ ಅಲ್ಲ, ಒಂದು ಒಳ್ಳೆ ಮನ್ಸಿಟ್ಟಿ ಮತ್ತೊಬ್ಬರಿಗೆ ಸಹಾಯ ಆಗುವಂತ ಹಸ್ತ ನೀಡಬೇಕು ಅನ್ನುವಂತ ಕೈ ಚಾಚಿರುವಂತ ಹುಡುಗಿ ಅಂದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಬೀಯಿಂಗ್ ಅಪ್ಪು ಸರ್ ಫ್ಯಾನ್, ನಾನು ಕಲ್ತಿರೋದು ಒಂದೇ, ನನ್ನ ಕೈಲಿಂದ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನ ನಾನು ಬೆಳೆಸ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡೋರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಥರದ ಮನಸ್ಥಿತಿ ತುಂಬಾ ನೀಡೆಡ್ ಇದೆ. ಯಾಕಂದ್ರೆ ನಾವು ಹುಟ್ಟಿರುವಂತಹ ನಾಡಲ್ಲಿ ಸಹಾಯ ಬೇಡುವಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಬಂದ್ರೆ, ನಮ್ಮ ಕೈಲಾದಷ್ಟು ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ, ಇವತ್ತು ಆಕ್ಚುಲಿ ರಾಜಮಾರ್ಗ ಫೌಂಡೇಶನ್ ಕಡೆಯಿಂದ 2ನೇ ವರ್ಷದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಬಂದು ನಮ್ಮ KPCCಯ ಕಾಂಗ್ರೆಸ್ ಮುಖಂಡರ ಆಗಿರುವಂತಹ ಶ್ರೀಯುತ ಮದನ್ ಪಟೇಲ್ ಸರ್ ಅವರು ವಹಿಸ್ಕೊಂಡಿದ್ರು. ಹಾಗೆ ವೇದಿಕೆ ಮೇಲೆ ನಮ್ಮ ಓಂ ಶ್ರೀ ಮಾರ್ಕೆಟಿಂಗಿನ CEO ಆಗಿರುವಂತಹ ನಾರಾಯಣ್ ಸರ್ ಅವರು ಆಗಿರ್ಬೋದು, ಹಾಗೆ ನಮ್ಮ ಕನ್ನಡ ಸೇನೆಯ ಬಸವರಾಜ್ ಪಡುಕೋಟೆ ಸರ್ ಅವರು, ಇವರ ಜೊತೆಗೆ ನಮ್ಮ ಮೇ ಬಿ ಆ ಲೇಡಿ ರಾಕ್ ಸ್ಟಾರ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ರೆಮೋ ಮ್ಯಾಮು, ಇವರೆಲ್ಲರ ಜೊತೆಗೆ ಒಂದು ಕಾರ್ಯಕ್ರಮದ ರೂಪುರೇಷೆ ಇದೇ ತರ ಕಾರ್ಯಕ್ರಮ ಬರಬೇಕು, ರಾಜಮಾರ್ಗ ಫೌಂಡೇಶನ್ ಅನ್ನೋದು ಒಂದು ಬರಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವಿನಯ್ ಅವರು. ಸೊ ಇವರೆಲ್ಲರ ಸಹಕಾರದಿಂದ ಇವತ್ತು 2ನೇ ವರ್ಷದ ಪ್ರಯುಕ್ತ 20 ಜನ ಸಾಧಕಿಯರಿಗೆ ಸ್ಫೂರ್ತಿ ರತ್ನ ಅವಾರ್ಡ್ನ ಈ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ನೀಡಿದೀವಿ ಅಂತ ಹೇಳ್ಬೋದು. ಜೊತೆಗೆ 5 ವಿಶೇಷ ಮಹಿಳೆಯರಿಗೆ ಮಹಿಳಾ ಸ್ಫೂರ್ತಿ ರತ್ನನ ನೀಡುವಂತಹ ಒಂದು ಶ್ಲಾಘನೀಯದ ಕಾರ್ಯಕ್ರಮ ನಾವು ಇಡೀ ರಾಜಮಾರ್ಗ ಫೌಂಡೇಶನ್ ತಂಡದವರು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಮುಖ್ಯ ಕಾರಣ ಅದೇ, ಒಳ್ಳೆ ಮನಸ್ಸುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿ ಪ್ರೋತ್ಸಾಹಿತಕ್ಕಾಗಿ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋ ನೋಡೋರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಸಾಧ್ಯ ಆದಷ್ಟು ಒಳ್ಳೇದ್ ಮಾಡೋಣ. ನಮಸ್ಕಾರ.